ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ತಯಾರಿಸಿದ ಲೇಸರ್ ಶಸ್ತ್ರಾಸ್ತ್ರದ ಮೊದಲ ಯಶಸ್ವಿ ಪ್ರಯೋಗ ಆಂಧ್ರಪ್ರದೇಶದ ಕರ್ನೂಲಿನಲ್ಲಿ ಭಾನುವಾರ ನಡೆದಿದೆ. ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿರುವ ರಾಷ್ಟ್ರೀಯ ಮುಕ್ತವಾಯು ಪ್ರದೇಶದಲ್ಲಿ ಲೇಸರ್ ಅಸ್ತ್ರವನ್ನು ಬಳಸಿ ಡ್ರೋನ್ ಅನ್ನು ಹೊಡೆದುರುಳಿಸಲಾಯಿತು. ಈ ಮೂಲಕ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ 4 ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಸಹ ಸೇರಿಕೊಂಡಿತು. ಅಮೆರಿಕ, ಚೀನಾ ಮತ್ತು ರಷ್ಯಾದಲ್ಲಿ ಈಗಾಗಲೇ ಲೇಸರ್ ಶಸ್ತ್ರಾಸ್ತ್ರಗಳು ಇವೆ. ಲೇಸರ್ ಅಸ್ತ್ರದಿಂದ ಡ್ರೋನ್ಗಳು ಮತ್ತು ಸ್ಫೋಟಕಗಳನ್ನು ಹೊಡೆದುರುಳಿಸಬಹುದಾಗಿದೆ. ಈ ತಂತ್ರಜ್ಞಾನವನ್ನು ಹೈದರಾಬಾದ್ನ ಡಿಆರ್ಡಿಒನ ಹೈ ಎನರ್ಜಿ ಸಿಸ್ಟಮ್ ಅಂಡ್ ಸೈನ್ಸ್ ಸೆಂಟರ್ ಹಾಗೂ ಹಲವಾರು ಶೈಕ್ಷಣಿಕ ಸಂಸ್ಥೆಗಳು ಮತ್ತು ದೇಶೀಯ ಕೈಗಾರಿಕೆಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಜನಪ್ರಿಯ ಚಲನಚಿತ್ರ ಸರಣಿ ಸ್ಟಾರ್ ವಾರ್ಸ್ನಲ್ಲಿ ಡೆತ್ ಸ್ಟಾರ್ನಂತೆ ಲೇಸರ್ ಡ್ಯೂ ಕಾರ್ಯನಿರ್ವಹಿಸುತ್ತದೆ. ಭಾರತೀಯ ಸೇನೆಯು ಹೆಚ್ಚಿನ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಾ ಇದೆ. ಇದು ಆರಂಭ ಮಾತ್ರ. ನಾವು ಶೀಘ್ರದಲ್ಲೇ ಇದಕ್ಕಿಂತ ಶಕ್ತಿಶಾಲಿ ಅಸ್ತ್ರವನ್ನು ತಯಾರಿಸುತ್ತೇವೆ ಎಂದು ಡಿಆರ್ಡಿಒ ಅಧ್ಯಕ್ಷ ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ತಯಾರಿಸಿದ ಲೇಸರ್ ಶಸ್ತ್ರಾಸ್ತ್ರದ ಮೊದಲ ಯಶಸ್ವಿ ಪ್ರಯೋಗ ಆಂಧ್ರಪ್ರದೇಶದ ಕರ್ನೂಲಿನಲ್ಲಿ ಭಾನುವಾರ ನಡೆದಿದೆ. ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿರುವ ರಾಷ್ಟ್ರೀಯ ಮುಕ್ತವಾಯು ಪ್ರದೇಶದಲ್ಲಿ ಲೇಸರ್ ಅಸ್ತ್ರವನ್ನು ಬಳಸಿ ಡ್ರೋನ್ ಅನ್ನು ಹೊಡೆದುರುಳಿಸಲಾಯಿತು. ಈ ಮೂಲಕ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ 4 ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಸಹ ಸೇರಿಕೊಂಡಿತು. ಅಮೆರಿಕ, ಚೀನಾ ಮತ್ತು ರಷ್ಯಾದಲ್ಲಿ ಈಗಾಗಲೇ ಲೇಸರ್ ಶಸ್ತ್ರಾಸ್ತ್ರಗಳು ಇವೆ. ಲೇಸರ್ ಅಸ್ತ್ರದಿಂದ ಡ್ರೋನ್ಗಳು ಮತ್ತು ಸ್ಫೋಟಕಗಳನ್ನು ಹೊಡೆದುರುಳಿಸಬಹುದಾಗಿದೆ. ಈ ತಂತ್ರಜ್ಞಾನವನ್ನು ಹೈದರಾಬಾದ್ನ ಡಿಆರ್ಡಿಒನ ಹೈ ಎನರ್ಜಿ ಸಿಸ್ಟಮ್ ಅಂಡ್ ಸೈನ್ಸ್ ಸೆಂಟರ್ ಹಾಗೂ ಹಲವಾರು ಶೈಕ್ಷಣಿಕ ಸಂಸ್ಥೆಗಳು ಮತ್ತು ದೇಶೀಯ ಕೈಗಾರಿಕೆಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಜನಪ್ರಿಯ ಚಲನಚಿತ್ರ ಸರಣಿ ಸ್ಟಾರ್ ವಾರ್ಸ್ನಲ್ಲಿ ಡೆತ್ ಸ್ಟಾರ್ನಂತೆ ಲೇಸರ್ ಡ್ಯೂ ಕಾರ್ಯನಿರ್ವಹಿಸುತ್ತದೆ. ಭಾರತೀಯ ಸೇನೆಯು ಹೆಚ್ಚಿನ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಾ ಇದೆ. ಇದು ಆರಂಭ ಮಾತ್ರ. ನಾವು ಶೀಘ್ರದಲ್ಲೇ ಇದಕ್ಕಿಂತ ಶಕ್ತಿಶಾಲಿ ಅಸ್ತ್ರವನ್ನು ತಯಾರಿಸುತ್ತೇವೆ ಎಂದು ಡಿಆರ್ಡಿಒ ಅಧ್ಯಕ್ಷ ಡಾ ಸಮೀರ್ ಕಾಮತ್ ತಿಳಿಸಿದ್ದಾರೆ. ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ತಯಾರಿಸಿದ ಲೇಸರ್ ಶಸ್ತ್ರಾಸ್ತ್ರದ ಮೊದಲ ಯಶಸ್ವಿ ಪ್ರಯೋಗ ಆಂಧ್ರಪ್ರದೇಶದ ಕರ್ನೂಲಿನಲ್ಲಿ ಭಾನುವಾರ ನಡೆದಿದೆ. ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿರುವ ರಾಷ್ಟ್ರೀಯ ಮುಕ್ತವಾಯು ಪ್ರದೇಶದಲ್ಲಿ ಲೇಸರ್ ಅಸ್ತ್ರವನ್ನು ಬಳಸಿ ಡ್ರೋನ್ ಅನ್ನು ಹೊಡೆದುರುಳಿಸಲಾಯಿತು. ಈ ಮೂಲಕ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ 4 ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಸಹ ಸೇರಿಕೊಂಡಿತು. ಅಮೆರಿಕ, ಚೀನಾ ಮತ್ತು ರಷ್ಯಾದಲ್ಲಿ ಈಗಾಗಲೇ ಲೇಸರ್ ಶಸ್ತ್ರಾಸ್ತ್ರಗಳು ಇವೆ. ಲೇಸರ್ ಅಸ್ತ್ರದಿಂದ ಡ್ರೋನ್ಗಳು ಮತ್ತು ಸ್ಫೋಟಕಗಳನ್ನು ಹೊಡೆದುರುಳಿಸಬಹುದಾಗಿದೆ. ಈ ತಂತ್ರಜ್ಞಾನವನ್ನು ಹೈದರಾಬಾದ್ನ ಡಿಆರ್ಡಿಒನ ಹೈ ಎನರ್ಜಿ ಸಿಸ್ಟಮ್ ಅಂಡ್ ಸೈನ್ಸ್ ಸೆಂಟರ್ ಹಾಗೂ ಹಲವಾರು ಶೈಕ್ಷಣಿಕ ಸಂಸ್ಥೆಗಳು ಮತ್ತು ದೇಶೀಯ ಕೈಗಾರಿಕೆಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಜನಪ್ರಿಯ ಚಲನಚಿತ್ರ ಸರಣಿ ಸ್ಟಾರ್ ವಾರ್ಸ್ನಲ್ಲಿ ಡೆತ್ ಸ್ಟಾರ್ನಂತೆ ಲೇಸರ್ ಡ್ಯೂ ಕಾರ್ಯನಿರ್ವಹಿಸುತ್ತದೆ. ಭಾರತೀಯ ಸೇನೆಯು ಹೆಚ್ಚಿನ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಾ ಇದೆ. ಇದು ಆರಂಭ ಮಾತ್ರ. ನಾವು ಶೀಘ್ರದಲ್ಲೇ ಇದಕ್ಕಿಂತ ಶಕ್ತಿಶಾಲಿ ಅಸ್ತ್ರವನ್ನು ತಯಾರಿಸುತ್ತೇವೆ ಎಂದು ಡಿಆರ್ಡಿಒ ಅಧ್ಯಕ್ಷ ಡಾ ಸಮೀರ್ ಕಾಮತ್ ತಿಳಿಸಿದ್ದಾರೆ. ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ತಯಾರಿಸಿದ ಲೇಸರ್ ಶಸ್ತ್ರಾಸ್ತ್ರದ ಮೊದಲ ಯಶಸ್ವಿ ಪ್ರಯೋಗ ಆಂಧ್ರಪ್ರದೇಶದ ಕರ್ನೂಲಿನಲ್ಲಿ ಭಾನುವಾರ ನಡೆದಿದೆ. ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿರುವ ರಾಷ್ಟ್ರೀಯ ಮುಕ್ತವಾಯು ಪ್ರದೇಶದಲ್ಲಿ ಲೇಸರ್ ಅಸ್ತ್ರವನ್ನು ಬಳಸಿ ಡ್ರೋನ್ ಅನ್ನು ಹೊಡೆದುರುಳಿಸಲಾಯಿತು. ಈ ಮೂಲಕ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ 4 ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಸಹ ಸೇರಿಕೊಂಡಿತು. ಅಮೆರಿಕ, ಚೀನಾ ಮತ್ತು ರಷ್ಯಾದಲ್ಲಿ ಈಗಾಗಲೇ ಲೇಸರ್ ಶಸ್ತ್ರಾಸ್ತ್ರಗಳು ಇವೆ. ಲೇಸರ್ ಅಸ್ತ್ರದಿಂದ ಡ್ರೋನ್ಗಳು ಮತ್ತು ಸ್ಫೋಟಕಗಳನ್ನು ಹೊಡೆದುರುಳಿಸಬಹುದಾಗಿದೆ. ಈ ತಂತ್ರಜ್ಞಾನವನ್ನು ಹೈದರಾಬಾದ್ನ ಡಿಆರ್ಡಿಒನ ಹೈ ಎನರ್ಜಿ ಸಿಸ್ಟಮ್ ಅಂಡ್ ಸೈನ್ಸ್ ಸೆಂಟರ್ ಹಾಗೂ ಹಲವಾರು ಶೈಕ್ಷಣಿಕ ಸಂಸ್ಥೆಗಳು ಮತ್ತು ದೇಶೀಯ ಕೈಗಾರಿಕೆಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಜನಪ್ರಿಯ ಚಲನಚಿತ್ರ ಸರಣಿ ಸ್ಟಾರ್ ವಾರ್ಸ್ನಲ್ಲಿ ಡೆತ್ ಸ್ಟಾರ್ನಂತೆ ಲೇಸರ್ ಡ್ಯೂ ಕಾರ್ಯನಿರ್ವಹಿಸುತ್ತದೆ. ಭಾರತೀಯ ಸೇನೆಯು ಹೆಚ್ಚಿನ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಾ ಇದೆ. ಇದು ಆರಂಭ ಮಾತ್ರ. ನಾವು ಶೀಘ್ರದಲ್ಲೇ ಇದಕ್ಕಿಂತ ಶಕ್ತಿಶಾಲಿ ಅಸ್ತ್ರವನ್ನು ತಯಾರಿಸುತ್ತೇವೆ ಎಂದು ಡಿಆರ್ಡಿಒ ಅಧ್ಯಕ್ಷ ಡಾ ಸಮೀರ್ ಕಾಮತ್ ತಿಳಿಸಿದ್ದಾರೆ.